ನಾನು ಮಾಡ್ತೀನಿ ಮಾಡೋವಾಗ. ಓಕೆ ಹಾಯ್ ಮಾಡಿ ನೀವು. ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಪ್ಪ? ಅಲ್ವಪ್ಪ? ಓಕೆ ಡನ್. ಓಕೆ ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಪಾಪಮ್ಮ? ನಾವೆಲ್ಲ ಹೋಗ್ತಿದ್ದೀವಿ? ಅಪ್ಪನ ಜೊತೆ ಹೋಗ್ತಿದ್ದೀವಾ? ಅಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಮ್ಮನ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಬಾಬು? ಸೊ ಯಾ ಗೈಸ್, ಇವತ್ತು ವೀಕೆಂಡ್ ಅಲ್ವಾ, ಮೂವಿಗೆ ಹೋಗ್ತಾ ಇದೀವಿ. ಹನುಮಾನ್ ಮೂವಿಗೆ ರಾಕ್ಲೈನ್ ಮಾಲ್ಗೆ ಹೋಗ್ತಾ ಇರೋದು. ನಮಗೆ ನಿಯರ್ ಬೈ ಅಂದ್ರೆ ರಾಕ್ಲೈನ್ ಮಾಲೇ ಇರೋದು. ಸೊ ಹಾಗಾಗಿ ರಾಕ್ಲೈನ್ ಮಾಲ್ಗೆ ಹೋಗ್ತಾ ಇದೀವಿ. ವೈಷ್ಣವಿ ಸಫಾರಸ್ಗೆ ಹೋಗ್ಬೋದಿತ್ತು, ಬಟ್ ಅಲ್ಲಿ 7 o'clock ಇತ್ತು. ಹಾಗಾಗಿ ಇಲ್ಲೇ ರಾಕ್ಲೈನ್ ಮಾಲಲ್ಲೇ ಟಿಕೆಟ್ ಬುಕ್ ಮಾಡಿದೀವಿ. 5:30 ಇತ್ತು, ಬಟ್ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ 6 o'clock. ಪರವಾಗಿಲ್ಲ, ಹೋಗೋಣ ಬನ್ನಿ. ಹಾಗೆ ಪ್ರದೀಪ್ ಅವ್ರ ಫ್ರೆಂಡ್ ಕೂಡ ನಮಗೆ ಸಿಗ್ತಾರೆ. ಬನ್ನಿ, ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಮಾಲ್ ಎಂಟರ್ ಆದ್ವಿ. ಆ್ಯಸ್ ಯೂಶ್ವಲ್ ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ ಇಲ್ಲಿ ಪೇ ಮಾಡ್ತಾ ಇದ್ದೀವಿ. ಸೊ ವೆಹಿಕಲ್ ಪಾರ್ಕ್ ಮಾಡಿ ಇಮಿಡಿಯೇಟಾಗಿ ನಾವು ಮೇಲೆ ಹೋಗಬೇಕು, ಬಿಕಾಸ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಬನ್ನಿ ಹೋಗೋಣ. ಪ್ರದೀಪ್ ಅವರು ಪಾರ್ಕಿಂಗ್ಗೆ ಪೇ ಮಾಡ್ತಾ ಇದ್ದಾರೆ. ಕೂದಲೇನು ಮಗ್ನ ಅದು ನಿಮ್ಮದು? ಕೂದಲು ಸ್ವಲ್ಪ ಹೆಂಗೆ ಓಡ್ತಾ ಇದ್ದಾರೆ ನೋಡಿ, ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು. ಬೇಗ ಬಾ ಓಡೋಣ. ಅಲ್ಲಪ್ಪ ಹತ್ರ ನೋಡಿ, ಓಡಪ್ಪ ಓಡು ಓಡು. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ತುಂಬ ವರ್ಷಗಳೇ ಆಗಿಬಿಟ್ಟಿತ್ತ ಅಂತ ಮೂವಿ ನೋಡಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಿಕಾಸ್ ಇಯರ್ಲಿ 1 ಮೂವಿ ನೋಡೋದು ಕಷ್ಟ ಆಗಿಬಿಟ್ಟಿದೆ ನನಗೆ. ಮುಂಚೆಲ್ಲ ವೀಕ್ಲಿ ಒನ್ಸ್ ಮೂವಿಗೆ ಹೋಗ್ತಾ ಇದ್ದೆ, ನಾನು ಪ್ರತಿ ಇಬ್ಬರೂ ಅಷ್ಟೇ. ಸೊ ವೀಕ್ಲಿ ಒನ್ಸ್ ಮೂವಿಗೆ ಹೋಗ್ತಿದ್ವಿ, ಯಾವುದೇ ಮೂವಿ ರಿಲೀಸ್ ಆದರೂ ಹೋಗ್ತಾ ಇದ್ವಿ. ಬಟ್ ಇವಾಗ ಇಯರ್ಲಿ 1 ಟೈಮ್ ನಾವು ಮೂವಿಗೆ ಹೋಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ಬಿಕಾಸ್ ಅವ್ರಿಗೂ ಬಿಸಿ ಸ್ಕೆಡ್ಯೂಲ್, ನನಗೂ ಬಿಸಿ ಸ್ಕೆಡ್ಯೂಲ್. ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರಲ್ಲ, ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರಲ್ಲ. ಸೊ ನನಗೆ ಅದೇನೋ ಆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು. ಬಟ್ ಇವತ್ತು ನಾನು ತುಂಬಾ ಎಕ್ಸೈಟೆಡ್ ಆಗಿದೆ, ಬಿಕಾಸ್ ಆಫ್ಟರ್ ಸೋ ಲಾಂಗ್ ಟೈಮ್. ಅಪ್ಪ ಹತ್ರ ಹೋಗ್ತೀರಾ? ಈಗಲೇನಾ? ಸೊ ಇವಾಗ ರೀಚ್ ಆದ್ವಿ. ಆಲ್ಮೋಸ್ಟ್ 6 ಆಯ್ತಾ ಟೈಮು? 6 o'clock ಆಯಿತು. ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿದೆ. ಇವಾಗ ಹೋಗೋಣ ಬನ್ನಿ. ಪ್ರದಿಯವರು ಪಾಪುಗೆ ನೀರು ತಗೊಳ್ತಾ ಇದ್ದಾರೆ. ಸ್ಕ್ರೀನ್ ಲಾಕ್ ಮಾಡಿದ್ದಾರೆ. ಹಾಯ್ ಮಾಡ್ಬಿಡಿ. ಹಾಯ್ ಮಾಡ್ಬಿಡಿ ಅಣ್ಣ, ಹೋಗ್ಲಿ. ಪಾಪಮ್ಮ ಎಲ್ಲಿ? ಪಾಪಮ್ಮ ಹಾಯ್. ಆ್ಯಸ್ ಪರ್ ಮೀ ಮೂವಿ ತುಂಬ ಚೆನ್ನಾಗಿತ್ತು. ಬಿಕಾಸ್ ನನಗೆ ಮೈಥಾಲಜಿಕಲ್ ಟಚ್ ಇರೋ ಮೂವೀಸ್ ಅಂದರೆ ಯೂಶ್ವಲಿ ಇಷ್ಟ ಆಗುತ್ತೆ. ಹಾಗೆ ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಡ್ರಮ್ಯಾಟಿಕಲ್ ಆಗೂ ಇರಲಿಲ್ಲ, ಹಾಗೆ ತುಂಬ ಬೋರಿಂಗ್ ಅಂತಲೂ ಅನ್ನಿಸ್ಲಿಲ್ಲ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫಲ್ಲಿ ಓಕೆ ಅನ್ನೋ ಥರ ಆಯಿತು, ಬಟ್ ಸೆಕೆಂಡ್ ಹಾಫ್ ಇಟ್ಸ್ ರಿಯಲಿ ಕಿಲ್ಡ್ ಇಟ್. ಅಂದರೆ ಒಂದು ಗ್ರಾಫ್ ಮೇಲೆ ತೊಗೊಂಡೋಗಿತ್ತು ಅಂತಲೇ ಹೇಳ್ಬೋದು. ಸೊ ಮೂವಿ ಮುಗಿಸ್ಕೊಂಡು ಈಚೆ ಬಂದ್ವಿ. ಈಚೆ ಬಂದಿದ ತಕ್ಷಣ ನೋಡಿದ್ರೆ ಕಿಡ್ಸ್ ಪ್ಲೇ ಏರಿಯಾ. ಓ ಗಾಡ್, ಗೊತ್ತಲ್ಲ ಮಕ್ಕಳು ಜೊತೆ ಹೋದರೆ ನಮಗೆ ಈ ಥರದ್ದೆಲ್ಲ ಕಾಣಿಸಿದ್ರೆ ಸುಮ್ಮನೆ ಬಿಡ್ತಾರೆ ಮಕ್ಕಳು. ಸೊ ಹಾಗಾಗಿ ಮತ್ತೆ ಆಟಾಡ್ಸೋಣ ಅಂತ ಹೇಳಿಬಿಟ್ಟು ಮತ್ತೆ ನನ್ನ ಅಂದರೆ ಪ್ರದಿಯವ್ರ ಫ್ರೆಂಡ್ ಯಾರಿದ್ರು ಅವರು ಅದು ಕಾರ್ಡ್ಗೆ ಪೇ ಮಾಡಿನೋ ತೊಗೊಳೋದಿರುತ್ತೆ. ಸೊ ನಂದು ವೈಷ್ಣವಿ ಸಫೈರಲ್ಲಿ ಇತ್ತು ನಂದು ಕಾರ್ಡು. ಸೊ ಅದನ್ನು ಯೂಸ್ ಮಾಡೋಣ ಅಂತಂದರೆ, ಬಟ್ ಅದಕ್ಕೂ ಇದಕ್ಕೂ ಹಾಗೆ ಬರಲ್ಲ, ಇದೇ ಬೇರೆ ಇರುತ್ತೆ. ಸೊ ಇವಾಗ ಅವ್ರು ತೊಗೊಂಡಿದ್ರು, ಅದರಲ್ಲೇ ಮಗುನ ನೀನು 1-2 ಗೇಮ್ ಆಡಿದ್ಲು. ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮೂವಿ ಹೆಂಗಿತ್ತಣ್ಣ? ಚೆನ್ನಾಗಿತ್ತಾ?
ಅವರ್ ಲೇಟಾಗಿ ಬಂದುಬಿಟ್ವಿ, ಅದೊಂದೇ ಫಾಲ್ಟ್ ಅಂತ ಹೇಳ್ಬೋದು. ಬಟ್ ಮೂವಿ ವೈಸ್ ಗುಡ್ ಚಾಯ್ಸ್ ಅಂತ ಹೇಳ್ತೀವಿ. ಸಾಕು ಬಾ 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 ಅಪ್ಪು ಬಾ, ಸಾಕು ಬಾ, ಅಲ್ಲಾಗಲ್ಲ ಬಾ ಅನಿ ಎತ್ಕೊಂಬಲ್ಲ ಅಪ್ಪ ನೋಡಲ್ಲಿ ಕರೀತಾ. ಇವನು ಮದನನ ಮಗ ನಕ್ಷ ಅಂತ ಹೇಳಿ. ಮದನಣ್ಣ ಬಂದು ನಾನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡ್ದಂಗೆ ಪ್ರದೀಪ್ ಫ್ರೆಂಡ್ ಆಗಿರ್ತಾರೆ. ಸೊ ಇವನ್ನ ನಾನು ಒಂದು 4-5 ಮಂತ್ಸ್ ಇದ್ದಾಗ ನೋಡಿದ್ದು. ತುಂಬ ಕ್ಯೂಟಾಗಿ ಚಬ್ಬಿಯಾಗಿದ್ದ. ಅಂದರೆ ಒಂದು ಚಿಕ್ಕ ಪಾಪು ಇದ್ದಾಗ ನೋಡೋದಕ್ಕೂ ಇವಾಗ ಬೆಳೆದ ಮೇಲೆ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ವ. ಸೊ ಹನಿ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ಈ ರೀತಿಯಾಗಿ ಈಚೆ ಬರೋದು, ಆಟ ಆಡಿಸೋದು, ಹಾಗೆ ಒಂದು ವಾಕ್ ಹೋದರೂ ಸಹ ಅವಳಿಗೆ ಭಾಳ ಖುಷಿ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ವರ್ಕ್ ಸ್ಟೈಲ್ ಅಥವಾ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಮಕ್ಕಳನ್ನ ನಾವು ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ಮರ್ತೋಗಿರ್ತೀವಿ. ವರ್ಕಿಂಗ್ ವುಮೆನ್ಸ್ ಆಗಿರೋದ್ರಿಂದ ನಮಗೆ ಕಂಪ್ಲೀಟ್ ಟೈಮ್ನ ಮಕ್ಕಳು ಕೊಡೋಕ್ಕಾಗ್ತಿರಲ್ಲ. ಬಟ್ ಅಟ್ಲೀಸ್ಟ್ ವೀಕೆಂಡ್ಸಲ್ಲಿ ಈ ರೀತಿಯಾಗಿ ಅವ್ರನ್ನ ಕರ್ಕೊಂಡೋಗಿ ಆಟ ಆಡಿಸೋದು, ಅವ್ರಿಗೆ ಆದಂಥ ಟೈಮ್ ಕೊಡೋದ್ರಲ್ಲಿ ಅದು ಬೇರೆಯೇ ಮಜಾ ಇರುತ್ತೆ. ಅಂದರೆ ಖುಷಿ ಆಗುತ್ತೆ. ಅವ್ರು ಖುಷಿ ಪಡೋದನ್ನ ನೋಡಿ ನಾವು ಖುಷಿ ಪಡ್ತೀವಿ ಅಂತಲೇ ಹೇಳ್ಬೋದು. ನಾನಂತೂ ತುಂಬಾ ಖುಷಿ ಪಡ್ತಿದ್ದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಅವಳ ಒಂದೊಂದು ಆ್ಯಕ್ಟಿವಿಟೀಸ್ ಕೂಡ ನಾನು ಯಾವಾಗಲೂ ಚೆರಿಷ್ ಮಾಡ್ತೀನಿ. ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಬನ್ನಿ ಹೋಗೋಣ ಪಾಪು. ಬಾ ಹೋಗೋಣ ಹೋಗೋಣ. ಬನ್ನಿ ನಾನು ಟಾಯ್ ಕೊಡಿಸ್ತೀನಿ. ಬನ್ನಿ. ಓಕೆ ಡನ್. ಯಾವ್ದಾಡೋಣ? ಇದಾಡೋಣ. ಆಡಿ. ಮೂವಿ ಅಂತೂ ಸೂಪರ್ ಆಗಿತ್ತು. ನಾವು ಎಲ್ಲರೂ ಕೇಳಿದ್ದೆ ತುಂಬಾ ಚೆನ್ನಾಗಿದೆ ಅಂತ, ಒಳ್ಳೆ ರೇಟಿಂಗ್ಸ್ ಕೊಡ್ತಾ ಇದ್ರು. ಸೊ ನಾವು ಹೋಗೋಣ ಅಂತ ಅನ್ನಿಸ್ತು, ಹಾಗಾಗಿ ಹೋಗಿ ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಒಂಥರ ಇದೆಲ್ಲ ಮೈಥಾಲಜಿಕಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ. ತುಂಬಾನೇ ಚೆನ್ನಾಗಿತ್ತು. ತುಂಬಾ ನನಗಂತೂ ಪರ್ಸನಲಿ ಇಷ್ಟ ಆಯ್ತು. ಸೊ ಮೂವಿಯಿಂದ ಆಚೆ ಬಂದಿದ ತಕ್ಷಣ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗೋ ತರ ಗೇಮ್ಸ್ ಎಲ್ಲ ಇಡಿಸ್ಬಿಟ್ಟಿದ್ರ. ಸೊ ಅನಿ ಗೊತ್ತಲ್ಲ ಮೊದ್ಲೆ ಅಪ್ಪ ಅಪ್ಪ ಅಂತ ಅಂತಿದ್ಲು. ಹಾಗೆ ನಮ್ ಜೊತೆ ಬಂದಿದ್ರಲ್ಲ ಪ್ರದೀಪ್ ಫ್ರೆಂಡ್, ಅವ್ರ ಫ್ಯಾಮಿಲಿಲೂ ಒಂದು ಪಾಪು ಇತ್ತಲ್ವಾ, ಅವರು ಆ ಮಗುನು ಆಟ ಆಡ್ಬೇಕು ಅಂತ ಹೇಳ್ತಾ ಇತ್ತು. ಅವನ ಹೆಸರು ನಕ್ಷ ಅಂತ. ಸೊ ಇಬ್ರನ್ನ ಆಟ ಆಡಿಸ್ಕೊಂಡು ಅವ್ರ ಜೊತೆ ನಾವು ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆ ಕಡೆಗೆ ಹೊರಡೋ ಟೈಮ್ ಆಗಿದೆ. ಟೈಮ್ ಅರೌಂಡ್ 8:45 ಆಗೋಗಿದೆ ಅನ್ಸುತ್ತೆ. ಸೊ ಇವಾಗ ಮನೆ ಕಡೆಗೆ ಹೊರಟಿದೀವಿ. ಬನ್ನಿ ನೆಕ್ಸ್ಟ್ ಏನಾಗುತ್ತೆ. ಏನೋ ಸ್ಪೆಷಲ್ ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾದ್ರು ಸ್ಪೆಷಲ್ ಇದ್ರೆ ಇನ್ ಬಿಟ್ವೀನ್ ನಾನು ಈ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ವಿಲ್ಸಿ ಏನಾದ್ರು ಸಿಕ್ಕಿದ್ರೆ ತಿಂತೀನಿ, ಇಲ್ಲಾಂದ್ರೆ ಮನೆಗೆ ಹೋಗೋಣ. ಓಕೆ ಓನ್ ಮಗ್ನೆ, ನಂಗೆ ಬೇಡ ಮಗ್ನೆ ಚಾಕ್ಲೇಟ್, ನೀವು ತಿನ್ನಿ ಮಗ್ನೆ. ಹಾ ನಾನು ಕೂಚೋತೀನಿ. ಇಲ್ಲ ಮಗ್ನೆ, ಇಲ್ಲ ಎಲ್ಲೋಯ್ತು? ಎಲ್ಲಿ
ಸೊ ಹೋಗ್ತಾ ಮತ್ತೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ, ಊಟ ಮಾಡಬೇಕು ಅನ್ನೋ ಫೀಲ್ ಇರಲಿಲ್ಲ. ಹಾಗಾಗಿ ಹನಿಗೆ ಯೂಶ್ವಲಿ ಜ್ಯೂಸ್ ಅಂದರೆ ಭಾಳ ಇಷ್ಟ. ಅವಳು ಆ್ಯಪಲ್ ಜ್ಯೂಸ್ ಆಗಿರ್ಬೋದು ಅಥವಾ ಆರೆಂಜ್ ಜ್ಯೂಸ್ ಆಗಿರ್ಬೋದು ಇಷ್ಟಪಟ್ಟು ಕುಡಿತಾಳೆ. ಸೊ ಹಾಗಾಗಿ ನಾವು ಕೂಡ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಜ್ಯೂಸ್ ಸೆಂಟರ್ ಹತ್ರ ನಿಲ್ಸಿದ್ದೀವಿ. ಅಲ್ಲಿ ಬಂತು 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 ಪಪ್ಪ ಬಂತು. ಅಮ್ಮಂಗೆ ಕಣ್ಣು ನೋಡಿ ಅಮ್ಮ. ಆಯ್ತು, ಕಣ್ಣು ನೋಡಿ ಕೊಡಿಸ್ತೀನಿ, ಕಣ್ಣು ನೋಡಿ ಕೊಡಿಸ್ತೀನಿ. ಅಮ್ಮಂಗೆ ಕಣ್ಣು ನೋಡಿ ಅಮ್ಮ ಪ್ಲೀಸ್. ಇಲ್ಲಿ ನೋಡು, ಕಣ್ಣು ನೋಡಿ. ಕಣ್ಣು ನೋಡಿ ಅಮ್ಮ ಪ್ಲೀಸ್. ಅಮ್ಮಂಗೆ ಇಲ್ಲಿ ನನಗೆ ಅದು ಬೇಕಾ? ಓಕೆ ಕೊಡಿಸ್ತೀನಿ. ಕಣ್ಣು ನೋಡಿ, ಕಣ್ಣು ನೋಡಿ. ಮಿಕ್ಸಿ ಹಾಕಿದ್ರಾ? ಜ್ಯೂಸ್ ಮಾಡ್ತಿದ್ದಾರಾ? ಓಕೆ ಕಣ್ಣು ನೋಡಿ ಒಂದು. ಬೇಡ 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 ಬೇಡ. ನೋ 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 ನೋ. ಅಲ್ಲಿ ಜ್ಯೂಸ್ ಬಂತು. ಅಪ್ಪ ಜ್ಯೂಸ್, ಅಪ್ಪನ ಹತ್ರ ಜ್ಯೂಸ್ ಇಸ್ಕೋ ಹೋಗು. ಬೇಡವಾ? ಸೊ ಗೈಸ್ ಏನು ಗೊತ್ತಾ, ನಾವೆಲ್ಲೋದ್ರೂ ಅನ್ಲಕ್ಕಿ ಫೆಲೋ ಅಂತಾರಲ್ಲ ಹಂಗಾಗ್ಬಿಟ್ಟಿದ್ದೀನಿ. ಮೂವಿನೂ 20 ಮಿನಿಟ್ಸ್ ಲೇಟ್ ಆಯಿತು. ಇಲ್ಲಿ ಆ್ಯಪಲ್ ಮಿಲ್ಕ್ ಶೇಕ್ ಹೇಳಿದ್ರೆ ಆ್ಯಪಲ್ಲೇ ಖಾಲಿ ಆಗ್ಬಿಟ್ಟಿದೆ. ಈ ಸುಬ್ಬಿಗೆ ಏನು ಕೊಡ್ಸೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಆರೆಂಜ್ ಹೇಳಿದ್ದೀನಿ. ಕುಡಿದ್ರೆ ಅವಳು ಸತ್ತು, ಇಲ್ಲಾಂದರೆ ಅದು ನನ್ನ ಸತ್ತು. ಅವ್ರು ಮಾತ್ರ ಎಲ್ಲೋದ್ರೂ ಬಟರ್ ಮಿಲ್ಕ್ ಶೇಕ್ ತೊಗೊಂಡ್ಬಿಡ್ತಾರೆ. ಪ್ಲೀಸ್ ಪಾಪ ಇಸ್ಕೋ ಹೋಗು ಮಗ್ನೆ, ಅಲ್ಲಿ ಇಸ್ಕೋ ಹೋಗು. ಅಪ್ಪನ ಹತ್ರ ಕೊಡು ಅನ್ನು. ಮಾಮ ಮಾಡ್ಕೊಡ್ತಿದ್ದಾರಾ? ಕೇಳು ಮಾಮನ್ ಕುಡಿಯೋನು. ಕುಡಿಯೋನು. ದುಡ್ಡಿದ್ಯಾ ಫೋನಲ್ಲಿ? ಅಲ್ಲಿ ಬಂತು, ಇಸ್ಕೋಗಿ. ಇದು ಯಾರು ಕುಡ್ದಿದ್ದು? ಕುಡ್ದಿದ್ಯಾರು? ಮಾಮ ಕುಡಿತ. ನೀನಲ್ವಾ ಕುಡ್ದಿದ್ದು? ಜ್ಯೂಸ್ ಯಾರು ಕುಡ್ದಿದ್ದು ಮಗ್ನೆ? ನೀನ್ ತಾನೆ? ನೀನು ಯಾರು ಕುಡ್ದಿದ್ದು ಅಂತ ಕೇಳಿ. ಸೊ ಮನೆಗೆ ರೀಚ್ ಆದಮೇಲೆ ಇವಾಗ ಹನಿ ಮತ್ತು ಪ್ರದೀಪ್ ಇಬ್ರು ಸ್ಟ್ರೀಟ್ ಡಾಗ್ಸ್ಗೆ ಊಟ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಹೆಲ್ಪ್ ಮಾಡಿ ಸ್ಟ್ರೀಟ್ ಡಾಗ್ಸ್ಗೆ. ಅದನ್ನು ಯಾರೂ ಅಡಾಪ್ಟ್ ಮಾಡ್ಕೊಂಡಿರಲ್ಲ. ನಿಮ್ಮ ಮನೇಲಿ ಸಾಕಿರೋ ನಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋ ಅಷ್ಟು ಅಲ್ದಿದ್ರು ಅಷ್ಟಲಿ ಸ್ವಲ್ಪನಾದರೂ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನ ಅಭಿಪ್ರಾಯ ಇದು. ಸೊ ನಾವಂತೂ ಫಾಲೋ ಮಾಡ್ತೀವಿ. ಯೂಶ್ವಲಿ ನಮ್ಮ ಮನೇಲಿ ಏನೇ ಮಾಡಿದ್ರು ಒಂದೆರಡು ಮೂರು ನಾಯಿಗಳಿಗಾದರೂ ಊಟ ಹಾಕ್ತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಇಷ್ಟೇ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.